ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಈಗಾಗಲೇ ನಿಮ್ಗೆ ತಿಳಿಸಿದಂತೆ ಈ ವರ್ಷದ ವಾಗ್ದಾನ, ದೇವರ ಹೃದಯದಲ್ಲಿ ಹಾಕಿರತಕ್ಕಂಥ ಮಾತು, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 22ನೇ ವಚನ. ಆ ವಾಕ್ಯ ಈ ರೀತಿಯಾಗಿ ಹೇಳಲ್ಪಡ್ತಾ ಇದೆ: ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಹಾಲೆಲೂಯ, ಹಾಲೆಲೂಯ. ಯಾರೆಲ್ಲ ಚಿಕ್ಕವನೆಂಬುದಾಗಿ ನೆನೆಸ್ಕೊಳ್ತಾ ಇದ್ದೀರೋ, ಯಾರೆಲ್ಲ ಅಲ್ಪನೆಂಬುದಾಗಿ ನಿಮ್ಮನ್ನು ನೀವೇ ಅನ್ಕೊಳ್ತಾ ಇದ್ದೀರೋ, ಈ ವರ್ಷದಲ್ಲಿ, ಈ ಕಾಲದಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಮಿಂಚಿನ ರೀತಿಯಲ್ಲಿ ಕಾರ್ಯ ಮಾಡಿ ನಿಮ್ಮನ್ನ ಉನ್ನತವಾದ ಸ್ಥಾನಗಳಿಗೆ ಆತನ ಎತ್ತುವ ಆತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಯಾರೆಲ್ಲ ಅಲ್ಪನೆಂಬುದಾಗಿ ಭಾವಿಸ್ತಾ ಇದ್ದೀರೋ, ಚಿಕ್ಕವನೆಂಬುದಾಗಿ ಭಾವಿಸ್ತಾ ಇದ್ದೀರೋ, ಯಾವುದೇ ಗಣನೆಗೆ ಬಾರದವನೆಂಬುದಾಗಿ ಭಾವಿಸ್ತಾ ಇದ್ದೀರೋ, ಇವತ್ತು ಏನು ಇಲ್ಲದವನಾಗಿದ್ದೇನೆಂಬುದಾಗಿ ನಾವು ಭಾವನೆಯಲ್ಲಿ ಇದ್ದೀರೋ, ಅಂಥವ್ರನ್ನ ದೇವರು ಈ ವರ್ಷದಲ್ಲಿ ಅತಿ ಬೇಗನೆ ನಿಮ್ಮನ್ನ ಮೇಲೆ ಕೆತ್ತುವ ಆತನಾಗಿದ್ದಾನೆ. ಹಾಲೆಲೂಯ. ಇವತ್ತು ಬರೀ ಕೈಲಿರಬಹುದು, ಇವತ್ತು ನಿಮ್ಮ ಯಾವುದೇ ಒಂದು ಸ್ಥಾನ ಮಾನ ಇಲ್ಲದೆ ಇರಬಹುದು. ಆದರೆ ದೇವರನ್ನು ನಂಬುವಾಗ, ದೇವರ ವಾಗ್ದಾನಗಳನ್ನ ನೀವು ಕೈ ಹಿಡಿದುಕೊಳ್ಳುವಾಗ, ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ, ದೇವರೊಟ್ಟಿಗೆ ನಡೆಯುವಾಗ, ದೇವರ ಮಿಂಚಿನ ವೇಗದ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸಲಿದ್ದೇವೆ. ಹಾಲೆಲೂಯ. ಇಲ್ಲ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮವನ್ನ ನಾವು ಮಹಿಮೆಪಡಿಸೋರಾಗಿದ್ದೇವೆ. ಎಷ್ಟು ಜನ ಬಯಸ್ತೀರಾ ಈ ಒಂದು ವಾಕ್ಯವು ನನ್ನ ಜೀವನದಲ್ಲಿ ನೆರವೇರಬೇಕೆಂಬುದಾಗಿ? ಹಾಲೆಲೂಯ. ಈ ವಾಕ್ಯವು ದೇವರು ಇಸ್ರಾಯೇಲರಿಗೆ ಕೊಟ್ಟಂತ ವಾಗ್ದಾನ. ಇಸ್ರಾಯೇಲರು ದೇವರು ಆರಿಸಲ್ಪಟ್ಟಂತ ಜನರು. ಒಂದು ಕಾಲದಲ್ಲಿ ಅವ್ರ ದೇವರಿಗೆ ಅವಿಧೇಯರಾಗಿ ಜೀವಿಸ್ತಾ ಇದ್ರು. ಪಾಪದಲ್ಲಿ, ಅವಿಧೇಯತೆಯಲ್ಲಿ, ಮೊಂಡುತನದಿಂದ, ಬಂಡತನದಿಂದ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ರು. ದೇವರು ಅವರಿಗೆ ಸಾರಿ ಸಾರಿ ಅನೇಕ ಪ್ರವಾದಿಗಳನ್ನ ಕಳಿಸಿ ಅವರಿಗೆ ಎಚ್ಚರಿಕೆಗಳನ್ನ ನೀಡಿದ್ರು ಕೂಡ ತಮ್ಮ ಜೀವಿತಗಳನ್ನ ಅವರು ಸರಿಪಡಿಸ್ಕೊಳ್ಳಿಲ್ಲ. ಆದ ಕಾರಣ ದೇವ್ರು ಏನ್ ಮಾಡಿದ್ರು ಅಂದ್ರೆ ಅವರನ್ನ ಬಾಬಿಲೋನ್ ದೇಶಕ್ಕೆ ಸೆರೆ ಹೋಗುವಂತೆ ಅನುಮತಿಸಬೇಕಾಯಿತು. ಒಂದು ಕಾಲದಲ್ಲಿ ದಾವೀದನ ಒಂದು ಕಾಲದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಆಗಿತ್ತು. ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಆಗಿತ್ತು. ಆದರೆ ದೇವರಿಗೆ ಅವಿಧೇಯರಾದ ಕಾರಣದಿಂದ ಈಗ ಬಾಬಿಲೋನ್ ಸಾಮ್ರಾಜ್ಯವು ಅವರನ್ನ ಜಯಿಸಿ ಅವರನ್ನ ಆಳುಗಳನ್ನಾಗಿ ಮಾಡಿಕೊಂಡು ಇನ್ನೊಂದು ದೇಶಕ್ಕೆ ಸೆರೆ ಹಿಡಿದುಕೊಂಡು ಹೋಗ್ಬಿಟ್ಟಿದೆ. ಇದು ನಡೆದಂತ ಸಮಯ 605 BC. ಆ ಒಂದು ಕಾಲದಲ್ಲಿ ಅಂಥವರಿಗೆ ಉದ್ದೇಶಿಸಿ ದೇವರು ಹೇಳ್ತಿರತಕ್ಕಂಥ ಮಾತಿದು. ಆ ಒಂದು ಬೇರೆ ದೇಶದಲ್ಲಿ, ಬಾಬಿಲೋನ್ ದೇಶದಲ್ಲಿ ಇದ್ದಾಗ ಜನರ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಅವರು ಚಿಕ್ಕವರಾಗ್ಬಿಟ್ಟಿದ್ರು, ಅಲ್ಪರಾಗ್ಬಿಟ್ಟಿದ್ರು. ಯಾವುದೇ ಅರಸನಿಲ್ಲ, ಹಣ ಇಲ್ಲ, ಬಲ ಇಲ್ಲ, ಪೊಲಿಟಿಕಲಿ ವೀಕ್, ಎಕನಾಮಿಕಲಿ ವೀಕ್, ಆತ್ಮಿಕವಾಗಿ ವೀಕ್, ಸಂಖ್ಯೆಯಲ್ಲಿ ಕೂಡ ವೀಕ್. ಬೇರೆ ದೇಶದಲ್ಲಿ ಕಂಪ್ಲೀಟ್ ಆಗಿ ಅಲ್ಪರಾಗ್ಬಿಟ್ಟಿದ್ದಾರೆ. ಅಂಥವ್ರಿಗೆ ದೇವರು ಹೇಳ್ತಾ ಇದ್ದಾರೆ, ಅಲ್ಪರಾಗಿರುವ ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಅಲ್ಪರಾಗಿರತಕ್ಕಂಥ ಈ ಜನರಿಗೆ, ಬಲಹೀನರಾಗಿರತಕ್ಕಂಥ ಈ ಜನರಿಗೆ, ನಿರೀಕ್ಷೆಯನ್ನು ಕಳೆದುಕೊಂಡಂತ ಈ ಜನರಿಗೆ, ತಮ್ಮ ಜೀವನದಲ್ಲಿ ಭವಿಷ್ಯತೆ ಇಲ್ಲ ಎಂಬುದಾಗಿ ಅನ್ಕೊಂಡಿದ್ದಂತ ಈ ಜನರಿಗೆ, ಸೆರೆಯಲ್ಲಿ, ಬಂಧನದಲ್ಲಿ, ಇಕ್ಕಟ್ಟಿನಲ್ಲಿ, ಸಮಸ್ಯೆದಲ್ಲಿ ಇದ್ದಂತ ಈ ಜನರಿಗೆ ದೇವರು ಈ ವಾಗ್ದಾನವನ್ನ ಕೊಡ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಏನ್ ಹೇಳ್ತಾರೆ, ಯಾವಾಗ ಮಾಡ್ತಾರೆ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಹಾಲೆಲೂಯ. ಎರಡು ಮಾತು ಗಮನಿಸಿ, ಕ್ಲುಪ್ತ ಕಾಲ, ಬಲು ಬೇಗನೆ. ಕ್ಲುಪ್ತ ಕಾಲದಲ್ಲಿ ಈ ಎರಡು ಮಾತುಗಳು ಒಂಥರ ಆಪೋಸಿಟ್ ತರ ಕಾಣ್ತವೆ. ದೇವರು ಒಂದು ವಾಗ್ದಾನವನ್ನ ನೀಡಿದಾಗ ಒಬ್ಬ ವ್ಯಕ್ತಿಗೆ
ಅದಕ್ಕೆ ಕಾಲವನ್ನ ನಿರ್ಣಯಿಸಿರ್ತಾರೆ ಮುಂಚೆನೆ. ಆ ಕಾಲ ಬಂದಾಗ, ಆ ಸಮಯ ಬಂದಾಗ ದೇವರು ಬಲು ಬೇಗನೆ ಅದನ್ನ ನೆರವೇರಿಸುವಂತ ದೇವರಾಗಿದ್ದಾರೆ. ದೇವರು ಇಸ್ರಾಯೇಲ್ ಜನರು ಬಾಬಿಲೋನ್ ದೇಶದಲ್ಲಿ ಎಷ್ಟು ವರ್ಷ ಇರಬೇಕಂತ ಕಾಲ ನಿರ್ಣಯಿಸಿದ ಗೊತ್ತಾ? 70 ವರ್ಷ. ಒಂದು ಕ್ಲುಪ್ತ ಕಾಲವನ್ನ ನಿರ್ಣಯಿಸಿದ್ರು. ಆ ಕ್ಲುಪ್ತ ಕಾಲ ಬಂದಾಗ ದೇವರು ಯಾವ ರೀತಿ ಕಾರ್ಯ ಮಾಡಿದ್ರು ಗೊತ್ತಾ? ಬಲು ಬೇಗನೆ, ಮಿಂಚಿನ ರೀತಿಯಲ್ಲಿ, ವೇಗವಾಗಿ ಅವರನ್ನ ಬಾಬಿಲೋನ್ ಸೆರೆಯಿಂದ ಕರೆದುಕೊಂಡು ಬರ್ತಾ ಇದ್ದಾರೆ. ನಿಮಗೆ ಗೊತ್ತಾ ದೇವರು ಯಾವ ರೀತಿ ಬಿಡಿಸಿದಂತ ಅವ್ರನ್ನ? ನೀವು ದಾನಿಯೇಲನು ಬರೆದ ಪ್ರವಾದನೆ ಗ್ರಂಥ ತೆಗಿಬೇಕಾಗಿಲ್ಲ. 5ನೇ ಅಧ್ಯಾಯದಲ್ಲಿ ಓದಿದ್ರೆ, ಈ ಇಸ್ರಾಯೇಲರನ್ನ ಸೋಲಿಸಿ ಆ ಸಾಮ್ರಾಜ್ಯವನ್ನ ನಾಶ ಮಾಡಿ ಜನರನ್ನ ಸೆರೆಗೆ ಕರೆದುಕೊಂಡು ಹೋಗಿದ್ದು ಯಾವ ರಾಜ ಗೊತ್ತಾ? ನೆಬೂಕದ್ನೆಚ್ಚರ ಅರಸನು, ಬಾಬಿಲೋನ್ ದೇಶದ ಅರಸನು. ಆತನ ಮಗನು ಬೆಲ್ಶಜಾರ್ ಅಂತ ಒಬ್ಬ ಇದ್ದ. ಬೆಲ್ಶಜಾರ್ ಒಂದು ರಾತ್ರಿ ಏನ್ ಮಾಡ್ತಾ ಇದ್ದಾನೆ, ಇದೆಲ್ಲ ದಾನಿಯೇಲ ಬರೆದ ಪ್ರವಾದ ಗ್ರಂಥ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನೇನ್ ಮಾಡ್ತಾ ಇದ್ದಾನೆ, ದೊಡ್ಡ ಪಾರ್ಟಿ ಮಾಡ್ಕೊಳ್ತಾ ಇದ್ದಾನೆ, ಫೀಸ್ಟ್. ಅವ್ರ ಫೀಸ್ಟ್ ಅಂದ್ರೆ ಏನಿರುತ್ತೆ ಗೊತ್ತಾ? ಕುಡಿಯೋದು, ತಿನ್ನೋದು, ಎಲ್ಲ ಒಂದು ರೀತಿಯಾದ ಮನರಂಜನೆಯ ಕಾರ್ಯಕ್ರಮಗಳು, ನಾಟ್ಯ ಮಾಡುವಂತ ಕಾರ್ಯಗಳು ಎಲ್ಲ ಫುಲ್ಲು ಇಡೀ ರಾತ್ರಿ ಪಾರ್ಟಿಯಲ್ಲಿದ್ದಾರೆ. ಒಂದು ರಾತ್ರಿ ಆ ಪಾರ್ಟಿ ಮಾಡ್ಕೊಳ್ತಾ ಇರ್ಬೇಕಂದ್ರೆ ಯಾರಸನಿಗೆ ಒಂದು ಐಡಿಯಾ ಬಂತು. ಪ್ರತಿದಿನ ಈ ಕಪ್ಪಲ್ಲಿ ಕುಡ್ದು ಬೇಜಾರಾಗ್ತಾ ಇದೆ. ಅನ್ಸಿದ್ ಯಾವಾಗಾದ್ರೂ ಒಂದೇ ಕಪ್ಪಲ್ಲಿ ಪ್ರತಿದಿನ ಅದೇ ಕಾಫಿ ಟೀ ಕುಡಿತಾ ಇನ್ನೊಂದು ಕಪ್ ತಗೋಬೇಕಂತ ಅನಿಸ್ತಾ? ಅನ್ಸಿಲ್ವಾ? ಒಳ್ಳೇದು. ಈ ಅರಸನಿಗೆ ಬೇಜಾರಾಯ್ತು ಅವತ್ತು. ಇದೇ ಕಪ್ ಪ್ರತಿದಿನ ಈ ಕಪ್ಪಲ್ಲೇ ಕುಡಿತಾ ಇದ್ದೀನಿ. ನಾನು ಇನ್ನೊಂದು ಕಪ್ ನೋಡಿದ್ದೆ ನಮ್ಮ ಅಪ್ಪನ ರೂಮಲ್ಲಿ. ಅವರು ಇಸ್ರಾಯೇಲ್ ದೇಶದ ಒಂದು ದೇವಾಲಯದಿಂದ ಆ ಒಂದು ವೆಸಲ್ಸ್ನ ತಂದಿದ್ರು, ಕಪ್ಸ್ನೆಲ್ಲ. ಒಬ್ಬ ಆಳ್ಗೆ ಹೇಳ್ತಾನೆ, ನೀನು ಹೋಗಿ ಆ ಕಪ್ ತಗೊಂಬ ಅಂತ. ಅವನು ಹೋಗಿ ಆ ಕಪ್ನ ತಗೊಂಬಂದಾಗ, ಇದು ಪರಿಶುದ್ಧವಾದ ಒಂದು ಕಪ್, ಅದು ವೆಸಲ್ಸ್ ಏನಂತಾರೆ, ವೆಸಲ್ಸ್ನ ಪಾತ್ರೆ, ಪರಿಶುದ್ಧವಾದ ಪಾತ್ರೆ, ದೇವರ ಸೇವೆಗೆ ನೇಮಿಸಲ್ಪಟ್ಟಂತ ಪಾತ್ರೆ. ಆ ಒಂದು ಪರಿಶುದ್ಧವಾದ ಪಾತ್ರೆಯಲ್ಲಿ, ದೇವರಿಗೆ ಸೇವೆ ಸಲ್ಲಿಸಿದ ಪಾತ್ರೆಯಲ್ಲಿ, ದೇವರಿಗೆ ಪಾನಗಳನ್ನ ಅರ್ಪಿಸಿದ ಆ ಪಾತ್ರೆಯಲ್ಲಿ ಈ ಅರಸನ ಏನ್ ಮಾಡ್ತಾ ಇದ್ದಾನೆ? ಎಣ್ಣೆ ಹೊಡಿತಾವನೆ. ದ್ರಾಕ್ಷಿ ರಸವನ್ನ ಕುಡಿತಾ ಇದ್ದಾನೆ. ಆ ಕುಡಿಯುವ ಸಮಯದಲ್ಲಿ ಏನಾಯ್ತು ಗೊತ್ತಾ? ಒಂದು ಹಸ್ತ ಬರುತ್ತೆ. ಒಂದು ಹಸ್ತ ಬಂದು ಬೆರಳು ಕಾಣುತ್ತಾ, ಬೆರಳು ಹೋಗಿ ಆ ಗೋಡೆ ಮೇಲೆ ಬರೀತಾ, ರೈಟಿಂಗ್ ಆನ್ ದ ವಾಲ್ ಅಂತ ಇದೆ. ಆ ಮಾತು ಅಲ್ಲಿಂದ ಬಂತು. ಏನಂತ ಬರೀತಾ ಇದೆ? ಮೆನೆ ಮೆನೆ ಟೆಕಲ್ ಪಾರ್ಸೀನ್ ಅಂತ. ಅದು ಅರಾಮಿಕ್ ಭಾಷೆ. ಅದು ಈ ಅರಸನ್ಗೆ, ಕುಡಿತಿದ್ದವನ್ಗೆ ಅಷ್ಟೇ, ಕುಡಿದವ್ರಿಗೆ ಏನಾಗುತ್ತೆ ಗೊತ್ತಾ? ಕುಡಿತಾರೆ ಎಲ್ಲ ಕಿಕ್ಕ ಏರ್ಬಿಟ್ಟಿರುತ್ತೆ, ನಶೆ ಏರ್ಬಿಟ್ಟಿರುತ್ತೆ. ಅಂತ ಟೈಮಲ್ಲಿ ಬರೀ ಒಂದು ಈ ಹಸ್ತ ಮಾತ್ರ ಬರ್ತಾ ಇದೆ. ಹೆಂಗಿರುತ್ತೆ ನೋಡಿ, ಆ ಬರಿತಾ ಇದೆ ಆ ಗೋಡೆ ಮೇಲೆ. ಆ ನಶೆ ಎಲ್ಲ ಒಂದು ನಿಮಿಷಕ್ಕೆ ಡೌನ್ ಆಗ್ಬಿಡ್ತು. ಅವ್ನು ಶಾಕ್ ಆಗ್ಬಿಡ್ತು, ಏನಿದು ಅಂತ. ಆ ಒಂದು ಬಾಬಿಲೋನ್ ದೇಶ ಎಲ್ಲಾ ಜನರನ್ನ ಕರೆಸ್ತಾನೆ. ಅಲ್ಲೇನ್ ಬರೆಯಲ್ಪಡ್ತಾ ಇದೆ ತಿಳಿಸೆಂಬುದಾಗಿ. ಎಲ್ಲರೂ ಓದಕ್ಕಾಯ್ತು, ಮೆನೆ ಮೆನೆ ಟೆಕಲ್ ಪಾರ್ಸಿನ್ ಅಂತ. ಬಟ್ ಯಾರು ಕೂಡ ಅರ್ಥ ವಿವರಿಸಕ್ಕಾಗ್ಲಿಲ್ಲ. ಆಗ ಆತನ ಹೆಂಡತಿ ಹೇಳ್ತಾರೆ, ನಿಮ್ಮ ತಂದೆಯ ಒಂದು ಕಾಲದಲ್ಲಿ ದಾನಿಯೇಲ್ ಅಂತ ಒಬ್ಬ ಬಹಳ ಜ್ಞಾನವುಳ್ಳ ಒಂದು ವ್ಯಕ್ತಿ ಇದ್ದ. ಆತನಲ್ಲಿ ದೇವರ ಆತ್ಮನು ನಿವಾಸವಾಗಿತ್ತು. ಪ್ರತಿಯೊಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮ ತಂದೆಯು ಆತನನ್ನ ಕರೆಸ್ತಾ ಇದ್ರು, ಆತನನ್ನ ಕರೆಸಿ ಎಂಬುದಾಗಿ. ಸೊ ಬೆಲ್ಶಚ್ಚರ್ ಅರಸನು ದಾನಿಯೇಲನ್ನ ಕರೆಸ್ತಾರೆ. ಆಗ ಕರೆಸಿದಾಗ ದಾನಿಯೇಲ್ ಓದ್ ಹೇಳ್ತೇನೆ, ಮೆನೆ ಅಂದ್ರೆ ನಂಬರ್ಡ್, ಯುವರ್ ಡೇಸ್ ಆರ್ ನಂಬರ್ಡ್, ಯುವರ್ ಕಿಂಗ್ಡಮ್ ಇಸ್ ನಂಬರ್ಡ್, ಅಂದ್ರೆ ನಿನ್ನ ಸಾಮ್ರಾಜ್ಯ ಅಂತ್ಯಕ್ಕೆ ಬರ್ತಾ ಇದೆ ಎಂಬುದಾಗಿ. ಟೆಕಲ್ ಅಂದ್ರೆ ವೇಯ್ಡ್, ಯು ಹ್ಯಾವ್ ಬಿನ್ ವೇಯ್ಡ್ ಅಂಡ್ ಫೌಂಡ್ ವಾಂಟಿಂಗ್. ದೇವರು ನಿನ್ನ ಒಂದು ಜೀವಿತವನ್ನ ತೂಕದಲ್ಲಿ ಹಾಕಿ ಅದನ್ನ ನೋಡ್ಬಿಟ್ಟಿದ್ದಾನೆ, ನಿಂದು ಕತೆ ಮುಗಿತು ಎಂಬುದಾಗಿ. ಪಾರ್ಸೀನ್ ಅಂದ್ರೆ ಡಿವೈಡೆಡ್, ನಿನ್ನ ಸಾಮ್ರಾಜ್ಯವು ಒಡೆಯಲ್ಪಡ್ತದೆ ಎಂಬುದಾಗಿ. ಅದೇ ರಾತ್ರಿ, ದ ಸೇಮ್ ನೈಟ್, ಪರ್ಷಿಯಾ ದೇಶದಿಂದ ಒಬ್ಬನು ಬಂದು ಅರಸನನ್ನ ಕೊಲ್ತಾನೆ. ಅದೇ ರಾತ್ರಿ ಬಾಬಿಲೋನ್ ದೇಶ ಬೀಳುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊಸ ಸಾಮ್ರಾಜ್ಯ ಉಂಟಾಗುತ್ತೆ. ಅದು ಪರ್ಷಿಯಾ ದೇಶದ ಸಾಮ್ರಾಜ್ಯ ಬರುತ್ತೆ. ಹಲ್ಲೆಲೂಯಾ. ದೇವರು ಆ ಕ್ಲುಪ್ತ ಕಾಲ ಅಂತ ಬಂದಾಗ ಯಾವ ರೀತಿ ಚಲಿಸ್ತಾರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲನೇದು, ಈ ಪರ್ಷಿಯಾ ದೇಶ ಬಂದು ಬಾಬಿಲೋನ್ ದೇಶವನ್ನ ಸೋಲಿಸುತ್ತೆ ಎಂಬುದಾಗಿ ಯಾರು ಕೂಡ ಊಹಿಸ್ಕೊಂಡಿರಲಿಲ್ಲ. ಬಾಬಿಲೋನ್ ಸಾಮ್ರಾಜ್ಯ ದೊಡ್ಡ ಸಾಮ್ರಾಜ್ಯ, ಅದು ಬಹಳ ವೈಭವವುಳ್ಳ, ಬಲವುಳ್ಳ, ಪವರ್ಫುಲ್ ಕಿಂಗ್ಡಮ್ ಅದು.
ಪರ್ಷಿಯಾ ಅನ್ನತಕ್ಕಂಥದ್ದು ಒಂದು ಚಿಕ್ಕ ಕಿಂಗ್ಡಮ್ ಆ ದಿನಗಳಲ್ಲಿ. ಆ ದೇಶ ಬಂದು ಈ ದೇಶವನ್ನ ಸಾಮ್ರಾಜ್ಯ ಸೋಲಿಸುತ್ತೆ ಅಂತ ಯಾರು ಕೂಡ ಊಹಿಸ್ಕೊಂಡಿರಲಿಲ್ಲ, ಕನಸು ಕೂಡ ಕಂಡಿರಲಿಲ್ಲ. ಬಟ್ ದೇವರ ಕ್ಲುಪ್ತ ಕಾಲ ಅಂತ ಬಂದಾಗ ದೇವರು ಯಾವ ರೀತಿ ಕಿಂಗ್ಡಮ್ಸ್ ನ ಶೇಕ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ ಅಂತ ನಾವಿಲ್ಲಿ ನೋಡ್ಕೋಬೇಕು. ಎರಡನೇದು, ಇಸ್ರಾಯೇಲರು ತಮ್ಮನ್ನ ತಾವೇ ಆ ಒಂದು ಬಾಬಿಲೋನ್ ಸೆರೆಯಲ್ಲಿ ಬಿಡಿಸ್ಕೊಂಡು ಬರ್ತಾರೆ ಅಂತ ಅನ್ಕೊಂಡಿಲ್ಲ. ಅವ್ರ ಹತ್ರ ಏನಿಲ್ಲ, ಅರಸನಿಲ್ಲ, ಸೈನ್ಯ ಇಲ್ಲ, ಹಣ ಇಲ್ಲ, ಏನೂ ಇಲ್ಲ. ಅವ್ರ ಸಹಾಯ ಎಲ್ಲಿಂದ ಬರುತ್ತೆ? ದೇ ಆರ್ ವೀಕ್. ಅವರು ಈ ದೇಶದಿಂದ ಹೊರಬರಕ್ ಕೂಡ ಆಗುತ್ತೆ ಅಂತ ಕೂಡ ಅನ್ಕೊಂಡಿರ್ಲಿಲ್ಲ. ಬಟ್ ಗಾಡ್ ಡಿಡ್ ಇಟ್. ಆದ್ರೆ ದೇವರು ಆ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಮೂರನೇದು ಯಾವಾಗ ನಡೀತೆ ಗೊತ್ತಾ? ಇದು ಒಂದೇ ಒಂದು ರಾತ್ರಿಯಲ್ಲಿ, ಒನ್ ನೈಟ್, ಒನ್ ಮೂಮೆಂಟ್ ಇಸ್ ಎನಫ್. ದೇವರು ನಮ್ಮ ಜೀವಿತಗಳನ್ನ ಬದಲಾಯಿಸೋದಕ್ಕೆ, ನಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸೋದಕ್ಕೆ ಒಂದು ಕ್ಷಣ ಸಾಕು, ಒಂದು ರಾತ್ರಿ ಸಾಕು. ಊಹಿಸ್ಕೊಳ್ಳಿ, ಯೋಚನೆ ಮಾಡಿ ನೋಡಿ. ಆ ದಿನ ರಾತ್ರಿ ಇಸ್ರಾಯೇಲರು ಮಲಗಿದ್ದಾಗ ಯಾರು ಆಳ್ತಾ ಇರೋರ್ನ? ಬಾಬಿಲೋನ್ ಸಾಮ್ರಾಜ್ಯ ಆಳ್ತಾ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಯಾರು ಆಳ್ತಾ ಇದ್ರು ಅವ್ರನ್ನ? ಒಂದೇ ರಾತ್ರಿ. ಕಿಂಗ್ಡಮ್ಸ್ ಹ್ಯಾವ್ ಚೇಂಜ್ಡ್. ದೇವರು ಕ್ಲುಪ್ತ ಕಾಲದಲ್ಲಿ ಬಲು ಬೇಗ ಕಾರ್ಯ ಮಾಡಬೇಕಂದ್ರೆ ನಾವು ನಿದ್ರಿಸುವಾಗಲೇ ಒಂದು ರಾತ್ರಿ, ಒನ್ ಮೂಮೆಂಟ್ ಇಸ್ ಎನಫ್. ನಮ್ಮ ಜೀವನದಲ್ಲಿ ದೇವರು ಕಾರ್ಯ ಮಾಡಕ್ಕೆ ಆ ಕಾಲ ಅಂತ ಬಂದಾಗ ದೇವರು ನಮ್ಮ ಮ್ಯಾನೇಜರ್ಗಳನ್ನ ಚೇಂಜ್ ಮಾಡಿಬಿಡ್ತಾರೆ. ಯಾವ ಮ್ಯಾನೇಜರ್ಗಳು ನಿಮ್ಮನ್ನ ಕೆಲಸದಿಂದ ತೆಗಿಬೇಕಂತ ಅನ್ಕೊಂಡಿರ್ತಾರೋ ಅವರೇ ಎತ್ತಂಗಡಿ ಆಗ್ಬಿಟ್ಟಿರ್ತಾರೆ. ಎಲ್ಲಿಂದ ಸಹಾಯ ಬರುತ್ತೆ ಅಂತ ಕೂಡ ಊಹಿಸ್ಕೊಂಡೇ ಇರಲ್ಲ, ಅನ್ಕೊಂಡೇ ಇರಲ್ಲ. ಅಂತ ಸ್ಥಳದಿಂದ ಪರ್ಷಿಯಾ ದೇಶದ ಅರಸನ ಯಾರು ಗೊತ್ತಾ? ಸೈರಸ್ ಎಂಬುದಾಗಿ, ಕುರೇಶಿ ಎಂಬುದಾಗಿ ನಾವು ಇಂಗ್ಲಿಷ್ ಅಲ್ಲಿ ಕರಿತೇವೆ. ಸೈರಸ್ ಪರ್ಷಿಯಾ ಹೊಸ ಅರಸನ ಮಾಡ್ತಾನೆ. ಈ ಅರಸನ ಬರ್ತಾನೆ ಎಂಬುದಾಗಿ ಕೂಡ ದೇವ್ರು ಮುಂಚೆನೆ ತಿಳಿಸಿದ್ರು. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 44 ಓದ್ಬೇಕಂದ್ರೆ ಯೆಶಾಯನು ಮುಂಚೆ, ಬೈಬಲ್ ಈಸ್ ಅನ್ ಅಮೇಜಿಂಗ್ ಬುಕ್. ಯಾವ ರೀತಿ ಪ್ರಾಫೆಸಿಸ್ ಇದೆ ಅಂದ್ರೆ, ಜನರು ಹುಟ್ಟಕ್ಕಿಂತ ಮುಂಚೆ ಅಲೆಕ್ಸಾಂಡರ್ ಬಗ್ಗೆ ಬರೆಯಲ್ಪಟ್ಟಿದೆ. ಪ್ರತಿಯೊಬ್ಬರು ಅವ್ರ ಹೆಸರುಗಳು ಅವ್ರ ಹುಟ್ಟಕ್ಕಿಂತ ಮುಂಚೆನೆ ಎಲ್ಲ ಕೂಡ ಮುಂಚೆನೆ ತಿಳಿಸಿರತಕ್ಕಂತ ಒಂದೇ ಒಂದು ಪುಸ್ತಕ ಅಂದ್ರೆ ಬೈಬಲ್. ಸೈರಸ್ ಬರ್ತಾನೆ ಎಂಬುದಾಗಿ ಮುಂಚೆನೆ ತಿಳಿಸಿದ್ರು. ಈ ಪರ್ಷಿಯಾ ರಾಜ ಬರ್ತಾ ನಾಳಕ್ಕೆ, ನೆಕ್ಸ್ಟ್ ಡೇ ಬೆಲ್ಶಾಜರ್ ಇಸ್ ಔಟ್, ಬ್ಯಾಬಿಲಾನ್ ಇಸ್ ಔಟ್, ಓಲ್ಡ್ ಕಿಂಗ್ಡಮ್ ಇಸ್ ಔಟ್. ಹೊಸ ಸಾಮ್ರಾಜ್ಯ ಬರ್ತಾ ಇದೆ, ಹೊಸ ಅರಸ ಬರ್ತಾ ಇದ್ದಾನೆ. ಆತನ ಸಿಂಹಾಸನ ಕುಳಿತುಕೊಂಡಾಗ ಆತನಿಗೆ ಏನು ಉಂಟಾಯ್ತೋ, ಆತನಿಗೆ ಯಾಕೆ ಬಂದು ಇಸ್ರಾಯೇಲ್ ಮೇಲೆ ಕರುಣೆ ಹೆಂಗ್ ಉಂಟಾಯ್ತು ಅವರಿಗೆ? ಅದನ್ನ ಹೇಳ್ತಾನೆ, ನೀವೆಲ್ಲರೂ ಕೂಡ ನೀವು ನಿಮ್ಮ ಮನೆಗಳಿಗೆ ಹಿಂದಿರುಗಿರಿ, ಗೋ ಫ್ರೀ. ನಿಮ್ಮ ಮನೆಗಳಿಗೆ ಹೋಗಿ ಮನೆಗಳನ್ನ ಕಟ್ಕೊಳ್ಳಿ, ದೇವಾಲಯ ಕಟ್ಕೊಳ್ಳಿ, ದೇವರ ಸೇವೆ ಮಾಡಿ, ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ. ದೇವರು ಯಾವ ರೀತಿ ಪರಿಸ್ಥಿತಿಗಳನ್ನ ಬದಲಾಯಿಸ್ತಾರೆ ನೋಡಿ. ದೇವರ ಕ್ಲುಪ್ತ ಕಾಲ. ನಾನು ನಂಬುವತನಾಗಿದ್ದೀನಿ, ನಮ್ಮ ಜೀವನದಲ್ಲಿ ಯಾರೆಲ್ಲ ಈ ಒಂದು ಅದ್ಭುತ ನಡೆಗೆ ಎಷ್ಟು ವರ್ಷ ಕಾಯ್ಬೇಕಾಯ್ತು? ಸುಮಾರು 70 ವರ್ಷ ಅವ್ರು ಕಾಯ್ಬೇಕಾಯ್ತು. ಅನೇಕರು ನಾವು ಅನೇಕ ಅದ್ಭುತಗೋಸ್ಕರ ಕಾಯ್ತಾ ಇರ್ಬೋದು. ಮದುವೆಗಳಿಗೋಸ್ಕರ ಕಾಯ್ತಾ ಇರ್ಬೋದು, ಮಕ್ಕಳಿಗೋಸ್ಕರ ಕಾಯ್ತಿರ್ಬೋದು, ಕೆಲಸದಲ್ಲಿ ಬದಲಾವಣೆಗೋಸ್ಕರ ಕಾಯ್ತಿರ್ಬೋದು, ವ್ಯಾಪಾರದಲ್ಲಿ ಅಭಿವೃದ್ಧಿಗೋಸ್ಕರ ಕಾಯ್ತಿರ್ಬೋದು, ಸಂಬಂಧಗಳಲ್ಲಿ ಅಪೇಕ್ಷಣೆಗೆ ಪುನಃಸ್ಥಾಪನೆ ಆಗೋದಕ್ಕೆ ನಾವು ಕಾಯ್ತಾ ಇರ್ಬೋದು, ಹಣಕಾಸಿನಲ್ಲಿ ಬಿಡುಗಡೆಗೋಸ್ಕರ ಕಾಯ್ತಾ ಇರ್ಬೋದು, ನಮ್ಮ ಕುಟುಂಬದಲ್ಲಿ ಜನರು ರಕ್ಷಣೆ ಹೊಂದಬೇಕೆಂಬುದಾಗಿ ನಾವು ಕಾಯ್ತಾ ಇರ್ಬೋದು. ಕೆಲವು ಇಕ್ಕಟ್ಟಾದ ಪರಿಸ್ಥಿತಿಗಳು, ಬಿಕ್ಕಟ್ಟಾದ ಪರಿಸ್ಥಿತಿಗಳು ಬದಲಾಗಬೇಕೆಂಬುದಾಗಿ ಕಾಯ್ತಾ ಇರ್ಬೋದು. ಯಾವ ವಿಷಯಕ್ಕೋಸ್ಕರ ಎಷ್ಟು ವರ್ಷಗಳಿಂದ ನೀವು ಕಾಯ್ತಾ ಇದ್ದೀರಿ ಎಂಬುದಾಗಿ ಗೊತ್ತಿಲ್ಲ. ಆದರೆ ದೇವರ ಕ್ಲುಪ್ತ ಕಾಲ ಈ ವರ್ಷದಲ್ಲಿ ಬರುವಾಗ ದೇವರು ಬಲು ಬೇಗನೆ ಕಾರ್ಯ ಮಾಡಿ ಒಂದೇ ಒಂದು ಕ್ಷಣದಲ್ಲಿ ನಿಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಕಾರ್ಯಗಳನ್ನ ಈ ವರ್ಷದಲ್ಲಿ ನಾವು ಎದುರು ನೋಡಲಿದ್ದೇವೆ. ನೀವು ನಂಬುವುದಾದರೆ, ನೀವು ದೇವರಲ್ಲಿ ನಂಬಿಕೆಯಿಂದ ಮುಂದುವರಿದು ನಡೆಯುವುದಾದರೆ, ದೇವರಿಗೆ ನಂಬಿಕಸ್ಥರಾಗಿ ಇರುವುದಾದರೆ, ದೇವರಲ್ಲಿ ಕಾದುಕೊಂಡಿರುವುದಾದರೆ, ಇಸ್ರೇಲ್ ಏನು ಕೂಡ ಮಾಡಬೇಕಾಗಿಲ್ಲ. ಒಂದು ಕತ್ತಿ ಎತ್ತಬೇಕಾಗಿಲ್ಲ, ಯಾರ ಮೇಲೆ ಓಡಾಡಬೇಕಾಗಿಲ್ಲ, ಯಾರ ಹತ್ರ ಹೋಗಿ ಟ್ರೀಟಿ ಮಾಡ್ಕೊಳ್ಬೇಕಾಗಿಲ್ಲ, ಯಾರ ಹತ್ರ ಹೋಗಿ ಸಹಾಯ ಬೇಡಕ್ ಆಗ್ಲಿಲ್ಲ. ಆದರೆ ದೇವರು ಸಾವರಿನ್ಲಿ ಆತನು ಕಾರ್ಯ ಮಾಡೋದನ್ನ ನಾವು ಕಾಣ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಆ ರೀತಿಯಾದ ಕಾರ್ಯಗಳನ್ನ ದೇವರು ಮಾಡಲಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 3 ಕಾರ್ಯಗಳನ್ನ ಹೇಳಿದ್ದೆ, ಅದನ್ನ ಹೇಳಕ್ಕೆ ನಂತರ ಸಮಯ ಇಲ್ಲ. ಬಟ್ ಐ ಜಸ್ಟ್ ಮೆನ್ಷನ್ ಇಟ್, ಲೀವ್ ಇಟ್. ದೇವರ ವೇಗ ವರ್ತನೆಯ ಕಾಲ ಬಂದಾಗ, ದ ಡಿವೈನ್ ಆಕ್ಸಲರೇಷನ್ ಆಫ್ ಗಾಡ್ ವಿಲ್ ಬ್ರಿಂಗ್ ಅನ್ ಎಂಡ್ ಟು ಯೋರ್ ಡಿಲೇಸ್. ದೇವರ ವೇಗ ವರ್ತನೆಯ ಕಾಲ ಬಂದಾಗ ಯಾವ ವಿಷಯಗಳಿಗೋಸ್ಕರ ಕಾದಿದ್ದೀರೋ ಆ ಒಂದು ಕಾಯುಕುವೆಯ ಕಾಲಕ್ಕೆ ಅದು ಮುಕ್ತಾಯವನ್ನ
ತರುವಂತದ್ದಾಗಿರುತ್ತೆ. ಹಾಲೆಲೂಯ. ನಿಮ್ಮ ಜೀವನದಲ್ಲಿ ಯಾವ ವಿಷಯಗೋಸ್ಕರ ಕಾಯ್ತಾ ಇದ್ದೀರೋ, ಇಟ್ಸ್ ಗೋಯಿಂಗ್ ಟು ಕಮ್ ಟು ಅನ್ ಎಂಡ್. ಇದರಲ್ಲಿ ಒಂದು ಎಚ್ಚರಿಕೆ ಮಾತುಗಳು ಹೇಳಬೇಕಾಗಿದೆ. ಪ್ರತಿಯೊಂದು ವಾಗ್ದಾನಕ್ಕೆ ದೇವರ ಸಮಯವನ್ನು ನಿರ್ಣಯಿಸಿರ್ತಾರೆ. ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಕೊಟ್ಟರು, ಆದರೆ ವಾಗ್ದಾನ ನೆರವೇರಿಸೋದಕ್ಕೆ ಒಂದು ಕಾಲ ಮುಂಚೆನೆ ನಿರ್ಣಯಿಸಿದ್ರು. ಯೋಸೇಫರಿಗೆ ಒಂದು ಕನಸನ್ನು ಕೊಟ್ಟಿದ್ರು. ದೇವರ ಆ ಕನಸು ಯಾವಾಗ ಮುಂಚೆ ನೆರವೇರಬೇಕೆಂಬುದಾಗಿ ಅದಕ್ಕೆ ಒಂದು ಕಾಲವನ್ನ ನಿರ್ಣಯಿಸಿದ್ರು. ದೇವರು ಇಸ್ರಾಯೇಲ್ಗೆ ಒಂದು ವಾಗ್ದಾನವನ್ನು ನೀಡಿದ್ರು, ಐಗುಪ್ತ ದೇಶದಿಂದ ಯಾವ ರೀತಿ ಹೊರ ಕರ್ಕೊಂಡ್ ಬರ್ತೀನಿ ಎಂಬುದಾಗಿ. ಅದಕ್ಕೆ ಮುಂಚಿನ ಒಂದು ಕಾಲವನ್ನ ನಿರ್ಣಯಿಸಿದ್ರು. ಎಸ್ತೇರು ರಾಣಿ ಆಗ್ಬೇಕಂತ ಒಂದು ಕಾಲವನ್ನ ಮುಂಚೆನೆ ನಿರ್ಣಯಿಸಿದ್ರು. ಪ್ರತಿಯೊಬ್ಬರಿಗೂ ಕೂಡ ದೇವರು ಮುಂಚೆನೆ ಕಾಲವನ್ನ ನಿರ್ಣಯಿಸಿರ್ತಾರೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಯಾವ ಹುಟ್ಟಬೇಕೆಂಬುದಾಗಿ ದೇವರು ಮುಂಚೆನೆ ನಿರ್ಣಯಿಸಿದ್ರು. ಪ್ರತಿಯೊಂದು ವಾಗ್ದಾನದಲ್ಲಿ ಎಲ್ಲ ಅರ್ಥ ಮಾಡ್ಕೊಳ್ಳಿ, ದೇವರ ಪ್ರತಿಯೊಂದು ವಾಗ್ದಾನಗಳಲ್ಲಿ ಎರಡು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ವಾಗ್ದಾನಗಳು ಬಹಳ ಉತ್ಸುಕವಾಗಿರುತ್ತೆ. ವಿ ಗೆಟ್ ಎಕ್ಸೈಟೆಡ್ ಅಬೌಟ್ ಪ್ರಾಮಿಸಸ್ ಆಫ್ ಗಾಡ್. ವಿ ಮಸ್ಟ್ ಬಿ. ದೇವರ ವಾಗ್ದಾನ ನಮಗೆ ಬಲವನ್ನು ತುಂಬುವಂಥದ್ದಾಗಿರುತ್ತದೆ, ನಮಗೆ ಹುರಿ ತುಂಬಿಸುವಂಥದ್ದಾಗಿರುತ್ತದೆ, ಮಾರ್ಗದರ್ಶನವನ್ನು ನೀಡುವಂಥದ್ದಾಗಿರುತ್ತದೆ, ಉತ್ತೇಜನ ನೀಡುವಂಥದ್ದಾಗಿರುತ್ತದೆ, ಬಲವನ್ನು ನೀಡುವಂಥದ್ದಾಗಿರುತ್ತದೆ, ಪ್ರೇರೇಪಣೆ ನೀಡುವಂಥದ್ದಾಗಿರುತ್ತದೆ. ದೇವರ ವಾಗ್ದಾನದಲ್ಲಿ ಶಕ್ತಿ ಇದೆ. ದೇವರ ವಾಗ್ದಾನದಲ್ಲಿ ನಾವು ಉತ್ಸಾಹವಾಗಿರಬೇಕು, ತಪ್ಪೇನೇ ಇಲ್ಲ. ಆದ್ರೆ ದೇವರ ವಾಗ್ದಾನಗಳಲ್ಲಿ ಎರಡು ಕಾರ್ಯ ಇರುತ್ತೆ. ಒಂದು, ಅದಕ್ಕೆ ಅಂತ ದೇವರೊಂದು ಕಾಲವನ್ನು ನಿರ್ಣಯಿಸಿರ್ತಾರೆ. ಇನ್ನೊಂದು, ಆ ವಾಗ್ದಾನವನ್ನು ನಮ್ಮ ಜೀವನದಲ್ಲಿ ನೆರವೇರೋಕ್ಕಿಂತ ಮುಂಚೆ ಗಾಡ್ ವಿಲ್ ಟೇಕ್ ಅಸ್ ಥ್ರೂ ಎ ಪ್ರೋಸೆಸ್ ಆಫ್ ಪ್ರಿಪರೇಷನ್. ದೇವರು ನಮ್ಮನ್ನ ಸಿದ್ಧತೆಯ ಮಾಡುವ ಕಾಲದಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆಮೆನ್, ಹಲ್ಲೆಲೂಯಾ. ಸೊ ಈ ಒಂದು ಕಾಲ ಬಂದಾಗ ದೇವರು ಬಲು ಬೇಗನೆ ಆ ನಿರ್ಣಯಿಸಲ್ಪಟ್ಟಂತ ಕಾಲ, ಕೆಲವೊಮ್ಮೆ ಆ ನಿರ್ಣಯಿಸಲ್ಪಟ್ಟಂತ ಕಾಲವನ್ನು ಕೂಡ ಅದನ್ನ ಇನ್ನೂ ಉದ್ದ ಮಾಡುವ ಸಾಮರ್ಥ್ಯ ನಮಗಿದೆ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಇಸ್ರಾಯೇಲ್ರು ಕಾನಾನ್ ದೇಶಕ್ಕೆ ಹೋಗೋಕೆ ಎಷ್ಟು ದಿನದ ಪ್ರಯಾಣ? ಅದು ಎಷ್ಟು ದಿನ ಪ್ರಯಾಣ? 11 ರಿಂದ 14 ದಿನ ಪ್ರಯಾಣ. ಇವ್ರು ಎಷ್ಟು ದಿನ ತಗೊಂಡ್ರು? 40 ವರ್ಷ. ಅದು ಯಾರ ಪ್ಲಾನ್? ಅದು ದೇವ್ರ ಪ್ಲಾನ? ಎಲ್ಲ ದೇವ್ರ ಮೇಲೆ ಹಾಕ್ಬಿಡಿ, ಇಲ್ಲ ಸೈತನ ಮೇಲೆ ಹಾಕ್ಬಿಡಿ. ಎಲ್ಲ ನಿಮ್ಮ ಹೆಂಡತಿ ಮೇಲೆ ಹಾಕಿ, ಗಂಡನ ಮೇಲೆ ಹಾಕಿ, ಅತ್ತೆ ಮೇಲೆ ಹಾಕಿ, ಮಾವನ ಮೇಲೆ ಹಾಕಿ, ಎಲ್ಲರ ಮೇಲೆ ಹಾಕಿ, ನಮ್ಮ ಮೇಲೆ ಮಾತ್ರ ಏನು ತಗೊಳ್ಬಾರ್ದು. ನಾವು ವಿ ಆರ್ ನಾಟ್ ಅಟ್ ಆಲ್ ರೆಸ್ಪಾನ್ಸ್. ಎಷ್ಟು ಒಳ್ಳೆಯವ್ರು ನಾವು, ನಾವೇನು ತಪ್ಪೇ ಮಾಡಲ್ಲ. ನಾವು ತಪ್ಪಂತ ಏನಂದ್ರೆ ಗೊತ್ತಿರತ್ತಾನೆ. ಅವ್ರು ತಪ್ಪು ಮಾಡಿದ ಕಾರಣಕ್ಕೆ, ಅವರು ಅವಿದ್ಯರಾಗಿದ್ದ ಕಾರಣಕ್ಕೆ 14 ದಿನದ ಪ್ರಯಾಣ 40 ವರ್ಷ ಆಯ್ತು. ನಾವು ಅವಿಧೇಯತೆಯಲ್ಲಿ ನಡೆದ್ರೆ, ದೇವರ ಬಗ್ಗೆ, ದೇವರ ವಾಕ್ಯದ ಬಗ್ಗೆ, ದೇವರ ರಾಜ್ಯದ ಬಗ್ಗೆ ಯಾವುದೇ ಒಂದು ಇಂಟ್ರೆಸ್ಟ್ ಇಲ್ಲದೆ ನಮ್ಮ ಪಾಡಿಗೆ ನಾವು ಜೀವಿಸಿದ್ರೆ, ಲೋಕದವರಾಗಿ ನಾವು ಜೀವಿಸ್ತಾ ಇದ್ರೆ, ದೇರ್ ಇಸ್ ನೋ ಗ್ಯಾರಂಟಿ ಈ ವಾಗ್ದಾನಗಳು ನಮ್ಮ ಜೀವನದಲ್ಲಿ ಉಂಟಾಗ್ತೇವೆ ಅನ್ನೋದಕ್ಕೆ ಗ್ಯಾರಂಟಿ ನಾನು ಕೊಡಲ್ಲ. ನಾನು ಈ ವಾಗ್ದಾನ ನಿಮ್ಮ ಜೀವನದಲ್ಲಿ ನೆರವೇರುತ್ತಂತ, ಎಲ್ಲರ ಜೀವನ ನೆರವೇರುತ್ತಂತ ಗ್ಯಾರಂಟಿ ನಾನು ಕೊಡಲ್ಲ. ಬಟ್ ಯಾರು ದೇವರಲ್ಲಿ ನಂಬಿಗಸ್ತರಾಗಿರ್ತೀರೋ, ಯಾರು ದೇವರೊಟ್ಟಿಗೆ ನಡೀತೀರೋ, ಯಾರು ದೇವರ ಚಿತ್ತದಲ್ಲಿ ನಡೆಯುತ್ತೀರೋ, ಯಾರು ಪ್ರಾರ್ಥನೆಯಲ್ಲಿ ಮುಂದುವರಿತೀರೋ, ಯಾರು ದೇವರಿಗೋಸ್ಕರ ಕಾಯ್ತೀರೋ, ಅಂಥವರಿಗೆ ಐ ವಿಲ್ ಗಿವ್ ಯು 101% ಗ್ಯಾರಂಟಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಕೂಡ ಈ ಮಾತು ನೆರವೇರುವಂಥದ್ದಾಗಿರುತ್ತೆ. ಡಿವೈನ್ ಆಕ್ಸಲರೇಷನ್ ಆಫ್ ಗಾಡ್ ವಿಲ್ ಬ್ರಿಂಗ್ ಅನ್ ಎಂಡ್ ಟು ಯುವರ್ ಡಿಲೇಸ್. ಡಿವೈನ್ ಆಕ್ಸಲರೇಷನ್ ಆಫ್ ಗಾಡ್ ವಿಲ್ ರಿಡೀಮ್ ಯುವರ್ ಡಿಟೋರ್ಸ್. ಕೆಲವೊಮ್ಮೆ ದಾರಿ ತಪ್ಪೋಗ್ಬಿಡ್ತೇವೆ. ನಾವು ನಡೀತಾ ಇರ್ತೇವೆ ದೇವರೊಟ್ಟಿಗೆ, ಪ್ರಾರ್ಥನೆಯಲ್ಲಿ, ಆತ್ಮೀಯತೆಯಲ್ಲಿ, ಸಭೆಯಲ್ಲಿ, ಸೇವೆಯಲ್ಲಿ. ಇದಕ್ಕಿದ್ದಾಗೆ ತಪ್ಪಿಸ್ಕೊಂಡ್ಬಿಡ್ತೀವಿ, ಬೇರೆ ದಾರಿಗೆ ಹೋಗ್ಬಿಡ್ತೀವಿ. ದಾರಿ ತಪ್ಪಿದ ಮಗ ಥರ ಆಗ್ಬಿಡ್ತೀವಿ ನಾವು. ನಮ್ಮ ಒಂದು ಪಾಪಗಳೊಟ್ಟಿಗೆ, ಅವಿಧೇಯತೆ ಒಟ್ಟಿಗೆ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ನಾವು. ಬಟ್ ಯಾವಾಗ ದೈವಿಕ ವೇಗ ವರ್ತನೆಯ ಕಾಲ ಬರುತ್ತೋ, ದೇವರು ಅಂತ ಒಂದು ಸ್ಥಳಗಳಿಂದ ನಮ್ಮನ್ನು ಬಿಡಿಸಿ, ಯಾವ ಯಾವ ಕ್ಷೇತ್ರ ಸೋತು ಹೋಗಿದ್ದೀವೋ, ಆತ್ಮೀಯ ಜೀವನದಲ್ಲಿ ನಾವು ತಪ್ಪಿ ಹೋಗಿರ್ಬೋದು, ಕೌಟುಂಬಿಕ ಜೀವನದಲ್ಲಿ ನಾವು ತಪ್ಪಿ ಹೋಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ನಾವು ತಪ್ಪಿ ಹೋಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರಗಳಲ್ಲಿ ನಾವು ತಪ್ಪಿ ಹೋಗಿರ್ಬೋದು, ನಮ್ಮ ಸಂಬಂಧಗಳಲ್ಲಿ ನಾವು ತಪ್ಪಿ ಹೋಗಿರ್ಬೋದು, ನಾವು ತಪ್ಪಾದ ಮಾರ್ಗದಲ್ಲಿ ಹೋಗಿರ್ಬೋದು, ತಪ್ಪಾದ ಸ್ಥಳಗಳಲ್ಲಿ ಇರಬಹುದು. ಇಸ್ರಾಯೇಲರು ಯಾವ ರೀತಿ ಬಂಧನದಲ್ಲಿದ್ದರೋ, ನಮ್ಮ ಜೀವನದಲ್ಲಿ ಕೂಡ ಆ ಬಂಧನದ ರೀತಿಯ, ಸೆರೆಯ ರೀತಿಯ ಪರಿಸ್ಥಿತಿಯಲ್ಲಿ ನಾವು ಇರಬಹುದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಆದ್ರೆ ದೇವರು ನಮ್ಮ ಜೀವನದಲ್ಲಿ ಕ್ಲುಪ್ತ ಕಾಲದಲ್ಲಿ ಆತ ನಮ್ಮ ಜೀವನ ಕಾರ್ಯ ಮಾಡುವಾಗ ಆ ಪರಿಸ್ಥಿತಿಗಳು ಬದಲಾವಣೆಯನ್ನ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಫ್ಕೋರ್ಸ್ ಆ ಒಂದು ಪರಿಸ್ಥಿತಿಗಳಿಂದ ಆತ ನಮ್ಮ ಪಾಠಗಳನ್ನು ಕೂಡ ನಮಗೆ ಕಲಿಸುವ ಆತನಾಗಿದ್ದಾನೆ. ಮೂರನೇದು, ದ ಡಿವೈನ್ ಆಕ್ಸಲರೇಷನ್ ಆಫ್ ಗಾಡ್
will put an end to the consequences of your disobedience. ಪ್ರತಿಯೊಂದು ಪಾಪಕ್ಕೂ ಪ್ರತಿಫಲ ಇದೆ. ಪ್ರತಿಯೊಂದು ಪಾಪಕ್ಕೂ ಪ್ರತಿಫಲ ಇದೆ. ಎವ್ರಿ ಸಿನ್ ಹ್ಯಾಸ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ಹೇಳ್ತಾರಲ್ಲ ಮಾತು, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಪಾಪ ಮಾಡಿದ್ವಿ, ದೇವ್ರ ಹತ್ರ ಬಂದು ಕ್ಷಮಾಪಣೆ ಕೇಳಿದ್ರೆ ದೇವರು ಪಾಪ ಕ್ಷಮಿಸ್ತಾರೆ. ಫಾರ್ ದ ಕಾನ್ಸಿಕ್ವೆನ್ಸಸ್ ಯು ವಿಲ್ ಹ್ಯಾವ್ ಟು ಬೇರ್ ಇಟ್. ನೀವು ಅದನ್ನು ಅನುಭವಿಸ್ಬೇಕಾಗತ್ತೆ. ಚಿಕ್ಕ ಮಕ್ಕಳೇ ಒಂದು ಎಕ್ಸಾಂಪಲ್ ಕೊಟ್ಟಿದೆ, ಜನ ಇದ್ರೆ ಗೊತ್ತಿಲ್ಲ. ಆ ಕ್ಯಾಂಡಲ್ ಹತ್ರ ಹೋಗಿ ಮುಟ್ಟಬೇಡಿ ಅಂತ ಹೇಳ್ತೀವಿ, ಸ್ಟವ್ನ ಹೋಗಿ ಮುಟ್ಟಬೇಡಿ ಅಂತ ಹೇಳ್ತೀವಿ. ಮಕ್ಕಳು ಕೇಳಲ್ಲ, ಹೋಗಿ ಕ್ಯಾಂಡಲ್ನ ಮುಟ್ತಾರೆ, ಇಲ್ಲ ಸ್ಟವ್ನ ಮುಟ್ತಾರೆ. ಏನಾಗುತ್ತೆ? ಐಸ್ ಥರ ಅನ್ಸುತ್ತಾ? ಕೈ ಸುಟ್ಕೊಳ್ತಾರೆ. ಕೈ ಸುಟ್ಟೋದಾಗ ಹತ್ಕೊಂಡ್ಬರ್ತಾರೆ ಅಪ್ಪ ಅಮ್ಮನ ಹತ್ರ. ಅಪ್ಪ ಅಮ್ಮ ಏನು ಮಾಡ್ತಾರೆ? ಅದು ಕ್ಷಮಿಸ್ತಾರೆ, ತಪ್ಕೊಳ್ತಾರೆ, ಕಣ್ಣೀರು ಒರೆಸ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಗಾಯ ಇಮಿಡಿಯೇಟಾಗಿ ವಾಸಿ ಆಗುತ್ತಾ? ಟೈಮ್ ತಗೊಳುತ್ತೆ ಅದಕ್ಕೆ. ಆ ರೀತಿ ನಾವು ತಗೊಳ್ಳೋಂಥ ತಪ್ಪಾದ ನಿರ್ಧಾರಗಳಿಂದ, ಅವಿದ್ಯತೆಯಿಂದ, ಮಾಡಬಹುದ ಕಾರ್ಯಗಳು ಮಾಡೋದ್ರಿಂದ ಅದರ ಪರಿಣಾಮಗಳನ್ನು ಅನುಭವಿಸಬೇಕು. ಪರಿಣಾಮಗಳನ್ನು ದೇವ್ರು ತೆಗೆಯಲ್ಲ. ಪರಿಣಾಮಗಳನ್ನು ದೇವ್ರು ತೆಗೆದುಬಿಟ್ರೆ ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇರ್ತೇವೆ. ಪರಿಣಾಮಗಳನ್ನ ಎದುರಿಸಲೇಬೇಕು ನಾವು. ಆವಾಗ ಗೊತ್ತಾಗುತ್ತೆ, ನೆಕ್ಸ್ಟ್ ಟೈಮ್ ಒಂದ್ಸತಿ ಮಗು ಏನಾದರೂ ಆ ಕ್ಯಾಂಡಲ್ ಮುಟ್ಟ ನೆಕ್ಸ್ಟ್ ಟೈಮ್ ಹೋಗುತ್ತಾ? ಇದು ಬೆಕ್ಕದ ಸ್ಟೋರಿ ಇದೆಯಲ್ಲ, ಒಂದ್ಸತಿ ಬಿಸಿ ಹಾಲು ಕುಡಿದ್ರೆ ಮತ್ತೆ ಅವ್ರು ಹಾಲು ಕಂಡ್ರು ಕೂಡ. ಅದಕ್ಕೆ ದೇವ್ರು ಕೆಲವೊಮ್ಮೆ ನಾವು ಮಾಡೋಂಥ ತಪ್ಪಾದ ಕಾರ್ಯಗಳ ಪರಿಣಾಮಗಳು ಬಿಟ್ಬಿಡ್ತಾರೆ ನಮ್ಮನ್ನು, ಅವಾಗ ಅನುಭವಿಸುವಂತ. ಆವಾಗಲೇ ಬುದ್ಧಿ ಬರೋದು. ಆ ಬುದ್ಧಿ ಬಂದಾಗ ಮತ್ತೆ ನಾವು ಮಾಡೋದಿಲ್ಲ. ಹಲ್ಲೆಲೂಯಾ. ದೇವರು ಆ ಒಂದು ಕ್ಲುಪ್ತ ಕಾಲ ಬಂದಾಗ, ದೇವರು ಬಲು ಬೇಗನೆ ನಮ್ಮ ಜೀವನ ಚಲಿಸುವಾಗ ಆ ಪರಿಣಾಮಗಳಿಂದ ದೇವರು ನಮ್ಮನ್ನ ಹೊರಗೆ ತರ್ತಾರೆ. ಹಲ್ಲೆಲೂಯಾ. ಅನೇಕರು ನಾವು ತಗೊಂಡಂಥ ತಪ್ಪಾದ ನಿರ್ಧಾರಗಳಿಂದ, ತಪ್ಪಾದ ಕಾರ್ಯಗಳಿಂದ ಅನೇಕ ಇಕ್ಕಟ್ಟಾದ ನೋವಿಗೆ, ಅವಮಾನಕ್ಕೆ ಒಳಗಾಗಿರೋ ಪರಿಸ್ಥಿತಿಯಲ್ಲಿ ಇರ್ಬೋದು. ಆದರೆ ಆ ಪರಿಣಾಮಗಳಿಂದ ದೇವರು ಬಲು ಬೇಗನೆ ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾವಾಗ ಆ ಪಾಪಗಳನ್ನು ಒಪ್ಪಿಕೊಂಡವರಾಗಿ ಮನ ತಿರುಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ನಾವು ಹಿಂದಿರುಗುವಾಗ ದೇವರು ಆ ಪರಿಣಾಮಗಳಿಂದ ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅಂದ ಪ್ರೇರೆ, ಈ ವರ್ಷದಲ್ಲಿ ನನ್ನೊಟ್ಟಿಗೆ ಎಲ್ಲರೂ ಕೂಡ ನಮ್ಮಂತರ ಸಭೆಗೂ ಕೂಡ, ನಮ್ಮ ಸಭೆಯಲ್ಲಿ ವೇಗವಾಗಿ ಒಂದು ಬೆಳವಣಿಗೆಯನ್ನ ದೇವರು ತರ್ತಾನೆಂಬುದಾಗಿ ನಾನು ನಂಬುವ ಆತನಾಗಿದ್ದೇನೆ. ಏನಕ್ಕೋಸ್ಕರ ಕಾದಿದ್ದೆವು? ಒಳ್ಳೆ ಸ್ವಂತ ಸ್ಥಳಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇವೆ, ದೊಡ್ಡ ಸ್ಥಳಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇವೆ. ಎಲ್ಲಾ ಕ್ಷೇತ್ರ ಕೂಡ ದೇವರು ಅದ್ಭುತವನ್ನ ಮಾಡ್ತಾ ಎಂಬುದಾಗಿ ನಾನು ನಂಬುವತನಾಗಿದ್ದಾನೆ. ಆದರೆ ಸಭೆಗೆಲ್ಲ ಕೂಡ ಪ್ರಾರ್ಥನೆಯಲ್ಲಿ ಮುಂದುವರಿಯೋಣ. ಈ ವಾಗ್ದಾನವು ನಮ್ಮ ಜೀವನ ನೆರವೇರಿ ಎಂಬುದನ್ನು ಬಯಸೋಣ. ದೇವರ ಕ್ಲುಪ್ತ ಕಾಲದಲ್ಲಿ ಬಲು ಬೇಗನೆ, ಸಿಂಗಲ್ ನೈಟ್, ಒಂದು ರಾತ್ರಿಯಲ್ಲಿ, ಸಿಂಗಲ್ ಮೂಮೆಂಟ್, ಒಂದೇ ಒಂದು ಕ್ಷಣದಲ್ಲಿ ಯಾವ ರೀತಿ ದೇವರ ಸಾಮ್ರಾಜ್ಯಗಳನ್ನೇ ಬದಲಾಯಿಸ್ಬಿಟ್ನೋ ನಮ್ಮ ಜೀವಿತಗಳಲ್ಲಿ ಒಂದೇ ಒಂದು ಕ್ಷಣದಲ್ಲಿ, ಆ ಕ್ಲುಪ್ತ ಕಾಲದಲ್ಲಿ ದೇವರು ವೇಗವಾಗಿ ಕಾರ್ಯ ಮಾಡಿ ನಮ್ಮನ್ನ ಮೇಲಕ್ಕೆತ್ತುವ ಆತನಾಗಿದ್ದಾನೆ.